ಮುಗಿತಾ ಇಲ್ಲ ಅಥವಾ ಮುಗಿಯುತ್ತಿಲ್ಲ. ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಜಟಾಪಟಿ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಲು ಅಖಾಡಕ್ಕಿಳಿದ ಸಾರಿಗೆ ಮಿನಿಸ್ಟರ್. ಮುಗಿತಾ ಇಲ್ಲ ಸಾರಿಗೆ ಸರ್ಕಾರದ ನಡುವಿನ ಜಟಾಪಟಿಗಳು. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸೋದಕ್ಕೆ ಅಖಾಡಕ್ಕಿಳಿದ ಸಾರಿಗೆ ಮಿನಿಸ್ಟರ್. ನೇರವಾಗಿ ಅಖಾಡಕ್ಕೆ ಇಳಿದುಬಿಟ್ಟು ಸಿಎಂ ಬಗೆಹರಿಸದ ಸಮಸ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಗೆಹರಿಸ್ತಾರ. ಸಾರಿಗೆ ನೌಕರರ ಜೊತೆ 4-5 ಬಾರಿ ಸಂಧಾನ ಸಭೆ ಮಾಡಿದ್ದ ಸಿಎಂ. ಆದರೂ ಒಮ್ಮತದ ನಿರ್ಧಾರಕ್ಕೆ ಬಾರದ ಸಿಎಂ ನೇತೃತ್ವದ ಮೀಟಿಂಗ್. ಕೆಲ ದಿನಗಳ ಹಿಂದೆಯಷ್ಟೇ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಿಎಂ ಚರ್ಚೆ ಮಾಡಿದ್ರು. ಆದರೂ ಬೇಡಿಕೆಗೆ ಅಸ್ತು ಎನ್ನದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೀಗ ನೌಕರರ ಬೇಡಿಕೆ ಈಡೇರಿಸಲು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ. ಡಿಸೆಂಬರ್ 13ನೇ ತಾರೀಕು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ನೌಕರರ ಜೊತೆ ಮೀಟಿಂಗು. ಸಿಎಂ ಸೂಚನೆಯಂತೆ ಸಭೆ ನಡೆಸಲಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ 2 ವರ್ಷದಿಂದ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರ ಹೋರಾಟ ದಿನದಿಂದ ದಿನಕ್ಕೆ ಅತಿಯಾಗ್ತಾ ಇತ್ತು. ಆದರೂ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರದಿಂದ ಮೀನಾಮೇಷ. ಡಿಸೆಂಬರ್ 13ನೇ ತಾರೀಕು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸ್ತಾರ ಸಚಿವ ರಾಮಲಿಂಗಾರೆಡ್ಡಿ. ಈ ಹಿಂದಿನಿಂದಲೂ ಕೂಡ 6 ತಿಂಗಳ ಹಿಂದೆ ನಿಮಗೆ ಗೊತ್ತಿರಬಹುದು, ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡಿದ್ರು, ಮುಷ್ಕರಕ್ಕೂ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಸರ್ಕಾರ ಸ್ವತಃ ಸೋತಿತ್ತು ಅವರನ್ನ ಮನವೊಲಿಸೋದಕ್ಕೆ. ನಿಮಗೆ ಕೊಡುತ್ತಿರುವ ಸಂಬಳ ಅಥವಾ ಆ ಸಂಬಳದ ವರದಿಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಸದ್ಯಕ್ಕೆ ಆಗೋದಿಲ್ಲ ಅಂತ ಹೇಳ್ತು ಸರ್ಕಾರ. ನಿಮ್ಮ ಡಿಮ್ಯಾಂಡ್ಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿತು ಸರ್ಕಾರ. ಅಲ್ಲಿಗೆ ಮುಗಿದು ಹೋಯ್ತಾ? ಖಂಡಿತ ಇಲ್ಲ. ಈಗ ಮತ್ತೆ ರೊಚ್ಚಿಗೆದ್ದವ್ರೆ. ಸ್ವತಃ ಆ ಇಲಾಖೆಯ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಖಾಡಕ್ಕಿಳಿದು ಸಾರಿಗೆ ನೌಕರರ ಮನವೊಲಿಸುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಇದು ಸಾಧ್ಯನಾ? ಕಳೆದ ಬಾರಿ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಇಳಿದಿರಲಿಲ್ವಾ? ಅವರಿಂದಲೇ ಸಾಧ್ಯ ಆಗದ್ದು ರಾಮಲಿಂಗಾರೆಡ್ಡಿಯಿಂದ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ. ಮುಗಿಯುತ್ತಿಲ್ಲ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವಿನ ಜಟಾಪಟಿ. ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವುದಕ್ಕೆ ಅಖಾಡಕ್ಕಿಳಿದ ಸಾರಿಗೆ ಮಿನಿಸ್ಟರ್. ಸಿಎಂ ಬಗೆಹರಿಸದ ಸಮಸ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಗೆಹರಿಸ್ತಾರಾ? ಸಾರಿಗೆ ನೌಕರರ ಜೊತೆ 4-5 ಬಾರಿ ಸಂಧಾನ ಸಭೆ ಮಾಡಿದ್ದ ಸಿಎಂ. ಆದರೂ ಒಮ್ಮತದ ನಿರ್ಧಾರಕ್ಕೆ ಬಾರದ ಸಿಎಂ ನೇತೃತ್ವದ ಮೀಟಿಂಗ್. ಕೆಲ ದಿನಗಳ ಹಿಂದೆಯಷ್ಟೇ ಸಾರಿಗೆ ನೌಕರರ ಸಂಘಟನೆಗಳ ಜೊತೆ ಸಿಎಂ ಚರ್ಚೆ ಮಾಡಿದ್ರು. ಆದರೂ ಕೂಡ ಬೇಡಿಕೆಗೆ ಅಸ್ತು ಎನ್ನದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ನೌಕರರ ಬೇಡಿಕೆ ಈಡೇರಿಸಲು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಮಾಡ್ತಿದ್ದಾರೆ. ಡಿಸೆಂಬರ್ 13ನೇ ತಾರೀಕು ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ನೌಕರರ ಜೊತೆ ಮೀಟಿಂಗ್ ಮಾಡ್ತಾರೆ. ಸಿಎಂ ಸೂಚನೆಯಂತೆ ಸಭೆ ನಡೆಸಲಿರುವಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ 2 ವರ್ಷದಿಂದ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರ ಹೋರಾಟಗಳು ನಡೀತಾ ಇದೆ. ಆದರೂ ಕೂಡ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರದಿಂದ ಮೀನಾಮೇಷ ಎಣಿಸಲಾಗ್ತಾ ಇದೆ. ಇನ್ನು ಡಿಸೆಂಬರ್ 13ನೇ ತಾರೀಕು ಸಾರಿಗೆ ನೌಕರರ ಬೇಡಿಕೆ ಈಡೇರಿಸ್ತಾರ ಸಚಿವ ರಾಮಲಿಂಗಾರೆಡ್ಡಿ. ಇನ್ನು ಸರ್ಕಾರಿ ಸಾರಿಗೆ ನೌಕರರು ಈ ವಿಚಾರದಲ್ಲಿ ಶಾಂತರಾಗ್ತಾರಾ ಎನ್ನುವಂತಹದ್ದು ಕೂಡ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂತಹದ್ದು. ಈ ಹಿಂದಿನಿಂದಲೂ ಕೂಡ ಅನೇಕ ಬಾರಿ ಸರ್ಕಾರಿ ನೌಕರರು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೇ ಹೋರಾಟಗಳನ್ನು ನಡೆಸಿದ್ರೂ ಕೂಡ ಅವರ ಬೇಡಿಕೆಗಳು ಈಡೇರದೇ ಇದ್ದಾಗ ಆ ಹೋರಾಟಗಳು ಮತ್ತು ಪ್ರತಿಭಟನೆಗಳು ಒಂದು ತರಹದಲ್ಲಿ ತೀವ್ರ ಸ್ವರೂಪವನ್ನು ರಾಜ್ಯದಲ್ಲಿ ಪಡೆದುಕೊಂಡಿತ್ತು. ಆದರೆ ಈಗ ಮತ್ತೆ ಸಿಡಿದೆದ್ದಿರುವಂತಹ ಸಾರಿಗೆ ನೌಕರರು ರಾಮಲಿಂಗಾರೆಡ್ಡಿ ಸ್ವತಃ ಅಖಾಡಕ್ಕಿಳಿದು ಇದನ್ನು ಬಗೆಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.